ಹಿಂಭಾಗನ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಈಗ ಇಲ್ಲಿ ಮಡಿಕೆ ಬರುತ್ತೆ, ಅಂದರೆ ಇಲ್ಲಿ ಫೋಲ್ಡಿಂಗ್ ಬರುತ್ತೆ. ಇದು ಡಬಲ್ ಫೋಲ್ಡ್ ಇರುತ್ತೆ, ಅಂದರೆ ಎರಡು ಪದರ ಮಡಚಿರ್ತೀವಿ. ಇದು ಒಂದು ಭಾಗ, ಈ ಕೆಳಗಡೆ ಒಂದು ಭಾಗ ಇರುತ್ತೆ, ಇಲ್ಲಿ ಫೋಲ್ಡ್ ಇರುತ್ತೆ, ಇಲ್ಲಿ ಜಾಯಿಂಟ್ ಇರುತ್ತೆ. ಈ ಥರ ನಾವು ಜಾಯಿಂಟ್ ಇಟ್ಕೊಂಡು ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮ್ಮ ಹಿಂಭಾಗ ತಯಾರಾಗುತ್ತೆ. ಇದನ್ನು ಎಲ್ಲಿ ಯಾವ ಲೈನಲ್ಲಿ ಕಟ್ ಮಾಡ್ಕೊಳ್ಳೋದು ಅಂತ ನಾವು ಪೇಪರ್ ಕಟಿಂಗ್ ಮಾಡುವಾಗ ನೋಡೋಣ. ಈಗ ಮುಂಭಾಗದ ಡ್ರಾಫ್ಟಿಂಗ್ ಹೇಗೆ ಅಂತ ನೋಡೋಣ. ನೋಡಿ, ಹಿಂಭಾಗ ಥರನೇ ಮುಂಭಾಗ ಬರುತ್ತೆ. ಕೆಲವೊಂದು ಅಳತೆಗಳೆಲ್ಲ ಅದೇ ಥರ ಇರುತ್ತೆ, ಆದರೆ ಕೆಲವೊಂದಷ್ಟೇ ಬದಲಾಗುತ್ತೆ. ಈಗ ಪೂರ್ಣ ಉದ್ದ ಮುಂಭಾಗದ ಕನ್ಸ್ಟ್ರಕ್ಷನ್, ಅಂದರೆ ಮುಂಭಾಗದ ಲೆಕ್ಕ ಯಾವ ಥರ ತಗೊಳ್ಳೋದು ಅಂತ ನಮ್ಮ ಹತ್ರ ಇಲ್ಲಿದೆ. 0ಇಂದ 1 ಪೂರ್ಣ ಉದ್ದ -6 ಸೆಂಟಿಮೀಟರ್. ಕ್ರಾಸ್ ಬೆಲ್ಟ್ನ ಅಗಲನ ಮೈನಸ್ ಮಾಡ್ಕೋತೀವಿ, ಅದನ್ನು ಸಪ್ರೇಟಾಗಿ ಬೇರೆ ಹಚ್ತೀವಿ. ಹಾಗಾಗಿ 6 ಸೆಂಟಿಮೀಟ್ರ್ ಮೈನಸ್ ಮಾಡ್ಕೋತೀವಿ, +2 ಸೆಂಟಿಮೀಟ್ರ್ ಹೊಲಿಲಿಕ್ಕೆ. ಅಲ್ಲಿಗೆ ನಮ್ಮದು ಪೂರ್ಣ ಉದ್ದ 33 ಸೆಂಟಿಮೀಟ್ರ್ ಇದೆ. ಅದರಲ್ಲಿ 6 ಸೆಂಟಿಮೀಟ್ರ್ ಮೈನಸ್ ಮಾಡಿದರೆ 27 ಸೆಂಟಿಮೀಟ್ರ್ ಆಯಿತು. +2 ಸೆಂಟಿಮೀಟರ್ 29 ಸೆಂಟಿಮೀಟರ್. ಅಂದರೆ 1:4 ಸ್ಕೇಲಲ್ಲಿ, 1:4 ಸ್ಕೇಲ್ನಲ್ಲಿ 29 ಸೆಂಟಿಮೀಟ್ರ್ ಉದ್ದ ತಗೋತೀವಿ. ಈಗ 1 ಇಲ್ಲಿಂದ 29 ಸೆಂಟಿಮೀಟ್ರ್, ಇದು 0, ಇದು 1, ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನಂತರ 0ಇಂದ 2 ಎದೆ ಸುತ್ತಳತೆಯ 8ನೇ 1 ಭಾಗ +5 ಸೆಂಟಿಮೀಟರ್. 0ಇಂದ 2 ಇಲ್ಲಿ 0 ಇದೆ, ಅಲ್ಲಿಂದ 2 ಎದೆ ಸುತ್ತಳತೆಯ 8ನೇ 1 ಭಾಗ +5 ಸೆಂಟಿಮೀಟ್ರ್, ಅಲ್ಲಿಗೆ 10 ಸೆಂಟಿಮೀಟ್ರ್ +5 ಸೆಂಟಿಮೀಟ್ರ್. ಇದೇ ಥರ ನಾವು ಹಿಂಭಾಗದಲ್ಲಿ ಇಟ್ಟಿದ್ವಿ, ಇದೂ ಕೂಡ ಅಷ್ಟೇ ಬರುತ್ತೆ, 15 ಸೆಂಟಿಮೀಟರ್. 14, 15, 0ಇಂದ 2. 1ರಿಂದ 3 ಎದೆ ಸುತ್ತಳತೆಯ 4ನೇ 1 ಭಾಗ +4 ಸೆಂಟಿಮೀಟ್ರ್. ಇದನ್ನು ಆವಾಗಲೇ ಹೇಳಿದೆ, ನಾವು ಹಿಂಭಾಗ ಮತ್ತು ಮುಂಭಾಗ ಸೇರಿಸಿ 4 ಪದರಾಗಿ ಇಟ್ಕೊಳ್ಳೋದ್ರಿಂದ ಎದೆ ಸುತ್ತಳತೆಯನ್ನು 4 ಭಾಗ ಮಾಡ್ತೀವಿ. 4 ಭಾಗ ಮಾಡಿ 4 ಸೆಂಟಿಮೀಟ್ರ್ ಲೂಸ್ನೆಸ್ಗಾಗಿ. ಅಲ್ಲಿಯೇ ಎದೆ ಸುತ್ತಳತೆ 80 ಸೆಂಟಿಮೀಟ್ರ್ ಇದೆ, ಅದನ್ನು 4 ಭಾಗ ಮಾಡಿದಾಗ 20 ಸೆಂಟಿಮೀಟ್ರ್ ಆಗುತ್ತೆ. 20 + 4 24 ಸೆಂಟಿಮೀಟ್ರ್ ನಾವಿಲ್ಲಿ ಅಳತೆ ತಗೋಬೇಕು. 1ರಿಂದ 3. ಇಲ್ಲಿ 1ರಿಂದ 3 24 ಸೆಂಟಿಮೀಟರ್. 20, 21, 22, 23, 24. 1ರಿಂದ 3 ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನಂತರ 2ರಿಂದ 4, 1ರಿಂದ 3ರಷ್ಟು. ಇಲ್ಲಿ 1ರಿಂದ 3 ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ 2ರಿಂದ 4 ಕೂಡ ಇರುತ್ತೆ, 24 ಸೆಂಟಿಮೀಟ್ರ್. ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಅಲ್ಲಿಗೆ ಒಂದು ಚೌಕಾಕೃತಿ ಸಿಗತ್ತೆ. ಇದು 2ರಿಂದ 4. ನಂತರ 0ಇಂದ 5 ಅರ್ಧ ಭುಜ +1 ಸೆಂಟಿಮೀಟ್ರ್. ನಮಗೆ ಇಲ್ಲಿ ಭುಜ 34 ಸೆಂಟಿಮೀಟ್ರ್ ಇದೆ, ಅದನ್ನ ಅರ್ಧ ಮಾಡಿದಾಗ 17 ಸೆಂಟಿಮೀಟ್ರ್ +1 ಸೆಂಟಿಮೀಟ್ರ್, ಅಲ್ಲಿಗೆ 18 ಸೆಂಟಿಮೀಟ್ರ್. ಹಿಂಭಾಗದಲ್ಲೂ ಕೂಡ ಇಷ್ಟೇ ಇಟ್ಟಿದ್ವಿ, ಅದೇ ಥರ ಇಲ್ಲಿನೂ ಬರುತ್ತೆ. 0ಇಂದ 5 18 ಸೆಂಟಿಮೀಟರ್, 16, 17, 18. ಸೊನ್ನೆಯಿಂದ 5. 2ರಿಂದ 6 ಅರ್ಧ ಭುಜ ಮಾತ್ರ, ಅಲ್ಲಿಗೆ 17 ಸೆಂಟಿಮೀಟರ್. 16, 17. 2ರಿಂದ 6 ಇದು 6, 5 ಮತ್ತು 6 ಸೇರಿಸ್ಕೊಳ್ಳೋಣ. 5ರಿಂದ 7 ಅರ್ಧ ಸೆಂಟಿಮೀಟರ್ ಭುಜದ ಇಳಿಜಾರಿಗಾಗಿ.
ಹಿಂಭಾಗದಲ್ಲಿ ಕೂಡ ಅರ್ಧ ಸೆಂಟಿಮೀಟ್ರ್ ತೊಗೊಂಡಿದ್ವಿ. ಇದು ಅಷ್ಟೇ 5 ರಿಂದ 6 ಅರ್ಧ ಸೆಂಟಿಮೀಟರ್, 5 ರಿಂದ 7 5 ರಿಂದ 7 ಅರ್ಧ ಸೆಂಟಿಮೀಟರ್ ಭುಜದ ಇಳಿಜಾರಿಗಾಗಿ. ಈಗ 0 ಯಿಂದ 8 ಎದೆ ಸುತ್ತಳತೆಯ 12ನೇ ಒಂದು ಭಾಗ ಪ್ಲಸ್ 1 ಸೆಂಟಿಮೀಟರ್. 0 ಯಿಂದ 8 ಕೊರಳಿನ ಅಗಲ ಬರುತ್ತೆ. ಇಲ್ಲಿ ನಮಗೆ ಎದೆ ಸುತ್ತಳತೆ 80 ಸೆಂಟಿಮೀಟರ್ ಇದೆ. ಇದನ್ನು 12 ಭಾಗ ಮಾಡಿದಾಗ ಹೆಚ್ಚು ಕಡಿಮೆ 6.5 ಅಂದರೆ 6.5 ಸೆಂಟಿಮೀಟರ್ ಬರುತ್ತೆ. ಇದಕ್ಕೆ 1 ಸೆಂಟಿಮೀಟರ್ ಸೇರಿಸಿದಾಗ 7.5 ಸೆಂಟಿಮೀಟರ್ ಆಗುತ್ತೆ. 6, 7, 7.5. 0 ಯಿಂದ 8 ಕೊರಳಿನ ಅಗಲ ಬಂತು. 0 ಯಿಂದ 9 ಮುಂಭಾಗದ ಕೊರಳಿನ ಉದ್ದ. ಇದನ್ನು ಅಷ್ಟೇ, ಮುಂಭಾಗದ ಕೊರಳಿನ ಉದ್ದ ಅರ್ಧ ಇಂಚು 1/4 ಇಂಚು ಹೆಚ್ಚು ಕಡಿಮೆ ಆಗಬಹುದು ಅವರವರ ಇಚ್ಛೆ ಪ್ರಕಾರ. ಇಲ್ಲಿ ನಮಗೆ ಮುಂದಿನ ಕೊರಳು 15 ಸೆಂಟಿಮೀಟ್ರ್ ಇದೆ. ಇದು ನಾವು 15 ಸೆಂಟಿಮೀಟ್ರ್ ಅಂತಲೇ ಇಟ್ಕೊಳ್ಳೋಣ. 0 ಯಿಂದ 9 15 ಸೆಂಟಿಮೀಟರ್. ಇದು ಬಿಂದು 2 ಹತ್ರನೇ ಬರ್ತಾ ಇದೆ, ಆದ್ದರಿಂದ ನಾನು ಇಲ್ಲೇ ಬರಿತೀನಿ. ಈಗ ನಾವು ಮುಂದಿನ ಕೊರಳಿನ ಆಕಾರನ ಇಟ್ಕೊಳ್ಳೋಣ. ಮುಂದಿನ ಕೊರಳಿನ ಆಕಾರನ ಫ್ರೆಂಚ್ ಕರ್ವ್ ಉಪಯೋಗಿಸಿ ಅದಕ್ಕೆ ಆಕಾರ ಕೊಡೋಣ. ಸರಿಯಾದ ಆಕಾರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೊಂದಿಸ್ಕೊಂಡು ನಾವು ಆಕೃತಿನ ಕೊಡಬೇಕು, ಆಕಾರನ ಕೊಡಬೇಕು. ನೋಡಿ, ಇದು 2 ಮತ್ತು 9 ಒಂದೇ ಕಡೆ ಬಂದಿದೆ. ಇದನ್ನು ಗಮನವಿಟ್ಟು ನೋಡಬೇಕು. ಅಥವಾ ಇದು ಉದ್ದ ಕಡಿಮೆ ಆಯಿತು ಅಂತಂದರೆ ಮೇಲೆ ಕೆಳಗೆ ಬರುತ್ತೆ. ಆದರೆ ಇದು 0 ಯಿಂದ 2 ಎಷ್ಟಿದನೋ ಅಷ್ಟೇ ಬರ್ತಿರೋದ್ರಿಂದ 9 ಬಿಂದು ಕೂಡ ಅಲ್ಲೇ ಬಂದಿದೆ. 1 ರಿಂದ 10 ಎದೆ ಸುತ್ತಳತೆ 12ನೇ ಒಂದು ಭಾಗ ಪ್ಲಸ್ 2 ಸೆಂಟಿಮೀಟರ್. ಇದು 1 ರಿಂದ 10